ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಜ್ಜಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಯಾವ ರೀತಿಯಾಗಿ ಸಾಫ್ಟಾಗಿ ಬಿಳಿ ಹೋಳಿಗೆಯನ್ನು ಮಾಡೋದು ಅನ್ನೋದನ್ನ ನಾವು ನಮ್ಮ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಬನ್ನಿ. ಮೊದಲಿಗೆ ನಾವು ಒಂದು 1/4 kg ನಾವು ಮೈದಾ ಹಿಟ್ಟನ್ನು ತೊಗೊಳ್ಳೋಣ. ನೋಡಿ, ಈ ಬಟ್ಲಲ್ಲಿ ಇದು 1/4 kg ಇದೆ. ಇದು ಒಂದು 1/4 kgಯಲ್ಲಿ ನಾವು 10 ಹೋಳಿಗೆ ಅಂತ ಮಾಡ್ಬೋದು. ನಿಮಗೆ ಎಷ್ಟು ಹೋಳಿಗೆ ಬೇಕು ಅನ್ನೋದ್ರ ಮೇಲೆ ನೀವು ಮೆಜರ್ಮೆಂಟಲ್ಲಿ ತೊಗೊಳ್ಳಿ. ನೋಡಿ, ಇದಕ್ಕೆ ಒಂದು ಚಿಟಿಕೆಯಷ್ಟು ನಾವು ಉಪ್ಪನ್ನು ಹಾಕೋಣ. ರುಚಿ ಚೆನ್ನಾಗೇ ಬರ್ತವೆ. ಈ ರೀತಿಯಾಗಿ ನಾವು ಉಪ್ಪನ್ನು ಹಾಕಿಬಿಟ್ಟು ಅದಕ್ಕೆ ನಾವು 1 ಸ್ಪೂನಷ್ಟು ನಾವು ಇದಕ್ಕೆ ಎಣ್ಣೆಯನ್ನು ಹಾಕೋಣ. ಇದಕ್ಕೆ ಎಣ್ಣೆಯನ್ನು ಕಾಸೋದೇನು ಬೇಡ, ಹಾಗೆ ಹಸಿ ಆಗಿರುವಂಥ ಎಣ್ಣೆಯನ್ನು ನಾವು ಹಾಕಿಬಿಟ್ಟು ಚೆನ್ನಾಗಿ ಇದಕ್ಕೆ ನಾವು ಮಿಕ್ಸ್ ಮಾಡಬೇಕು. ಇಷ್ಟೆಲ್ಲ ಎಣ್ಣೆಗೆ ಕ್ಲೀನಾಗಿ ಹೊಂದ್ಕೋಬೇಕು. ಆವಾಗ ಹೋಳಿಗೆಗಳು ತುಂಬಾ ಚೆನ್ನಾಗಿ ಬರುತ್ತವೆ. ಈ ರೀತಿಯಾಗಿ ನಾವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ನಾವು ನೀರನ್ನು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದೇ ಸಾರಿಗೆ ನಾವು ಮಿಕ್ಸ್ ಮಾಡೋದ್ರಿಂದ ಒಂದೊಂದು ಸಾರಿ ಅದು ನೀರಾಗಿಬಿಡುತ್ತೆ ಹಿಟ್ಟು. ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ, ನಾವು ಹಿಟ್ಟನ್ನು ಕಲಸೋದು ಕೂಡ ಒಂದು ಹದವಾಗಿರುತ್ತೆ. ನಾವು ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ತೀವೋ ಅದ್ರ ಮೇಲೆ ಹೋಳಿಗೆ ಚೆನ್ನಾಗಿ ಬರೋದಕ್ಕೆ ಡಿಪೆಂಡ್ ಆಗಿರುತ್ತೆ. ನೋಡಿ, ನಾವು ಹಿಟ್ಟನ್ನು ಏನಾದರೂ ನೀಟಾಗಿ ಕಲಿಸ್ಲಿಲ್ಲ, ಒಂದು ಹದಕ್ಕೆ ಕಲಿಸ್ಲಿಲ್ಲ ಅಂದರೆ ಹೋಳಿಗೆ ಕೆಟ್ಟೋಗ್ಬಿಡ್ತವೆ. ಅದಕ್ಕೋಸ್ಕರ ನಾವು ಸ್ವಲ್ಪ ನೀರನ್ನು ಹಾಕ್ತಾ ನೀಟಾಗಿ ನಾವು ಈ ಹದಕ್ಕೆ ಹಿಟ್ಟನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ನಾವು ತೀರಾ ಗಟ್ಟಿಯಾಗಿ ಕಲಿಸ್ಕೋಬಾರ್ದು. ಚಪಾತಿ ಹಿಟ್ಟಿನ ಅದಕ್ಕೆ ತೀರಾ ತೆಳ್ಳಗೂ ಕಲಿಸ್ಬಾರ್ದು, ಒಂದು ಮೀಡಿಯಮ್ ಆಗಿ ನಾವು ಕಲಿಸ್ಬೇಕು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಅದು ಇರಬೇಕು. ನಾದುವಾಗ ಕೂಡ ಅಷ್ಟು ಚೆನ್ನಾಗಿ ನಾವು ನಾದ್ಕೋಬೇಕು. ನೋಡಿ, ಈ ರೀತಿಯಾಗಿ ಅಂಟಿಸ್ಬೇಕು ಕೈಗೆ. ಆ ರೀತಿಯಾಗಿದ್ದರೆ ಒಂದು ಚೆನ್ನಾಗಿ ಹಿಟ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಇದಕ್ಕೆ ನಾವಿವಾಗ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನೆನೆ ಹಾಕಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಹಾಕಿ, ಯಾಕಂದರೆ ಅದು ವೇಸ್ಟ್ ಏನೂ ಆಗೋದಿಲ್ಲ. ನಾವು ಹೋಳಿಗೆ ಮಾಡಬೇಕಾದ್ರೆ ಹಾಕಬೇಕಾದ್ರೆ ಎಣ್ಣೆನ ಕಡಿಮೆ ಹಾಕಿದರೂ ನಡೆಯುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಇಟ್ಟು ಇದರಲ್ಲಿ ನೆನ್ಕೊಂಡ್ರೆ ಎಣ್ಣೆಯಲ್ಲಿ ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಹೋಳಿಗೆ ಚೆನ್ನಾಗಿ ಬರ್ತವೆ. ನೋಡಿ, ಇವಾಗ ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ನಾನು 3 ಲೋಟದಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ನಾವು ಅದೇ ಲೋಟದ ಅಳತೆಯಲ್ಲಿ ನಾವು ಹಿಟ್ಟನ್ನು ತೊಗೊಳ್ಳೋಣ. ಅದಕ್ಕೋಸ್ಕರ ನಾನು ಈ ಲೋಟದಲ್ಲಿ 3 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ನಾವು ಇದಕ್ಕೆ ಉಪ್ಪನ್ನು ಹಾಕೋಣ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಆವಾಗ ನಾವು ಕುದಿಬೇಕಾದ್ರೇ ನಾವು ಹಿಟ್ಟನ್ನು ಹಾಕಬೇಕು. ನೋಡಿ, ಇವಾಗ ನಾನು 3 ಲೋಟದಷ್ಟು 3 ಲೋಟ ನೀರು ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ನಾವು 1/2ದಷ್ಟು ನಾವು ಹಿಟ್ಟನ್ನು ಹಾಕಬೇಕು. ಇದು ಕರೆಕ್ಟಾಗಿ ಮೆಜರ್ಮೆಂಟ್ ಆಗುತ್ತೆ. ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಕಡಿಮೆ ಮಾತ್ರ ಹಾಕಬೇಡಿ. ಯಾಕಂದರೆ ನೀರು ಜಾಸ್ತಿ ಹಾಕಿದರೆ ನಾವು ಲಾಸ್ಟಿಗೆ ಕೂಡಿಸ್ಬೇಕಾದ್ರೆ ಸ್ವಲ್ಪ ತೆಗೆದುಬಿಟ್ಟು ಕೂಡಿಸಿದರೆ ಅದು ಸ್ವಲ್ಪ ಗಟ್ಟಿ ಆದರೆ ಮತ್ತೆ ಹಾಕ್ಕೋಬೋದು. ಆದರೆ ನಾವು ನೀರು ಕಮ್ಮಿಯಾಗಿ ಗಟ್ಟಿ ಆದರೆ ಮತ್ತೆ ನಾವು ನೀರನ್ನು ಬಿಸಿ ಮಾಡಿಕೊಂಡು ಹಾಕೋಣಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಜಾಸ್ತಿ ಇದ್ದರೂ ಪರವಾಗಿಲ್ಲ, ನೀವು ಕಡಿಮೆ ಮಾತ್ರ ಹಾಕ್ಕೋಬಾರ್ದು. ಹಾಗಂತ ನಾನು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ತೋರಿಸಿದ್ದೀನಿ. ಬಟ್ ಒಂದೊಂದು ಅಕ್ಕಿ ಹಿಟ್ಟು ಒಂದೊಂದು ನೀರು ಜಾಸ್ತಿ ಎಳೆಯುತ್ತೆ. ಅದಕ್ಕೋಸ್ಕರ ನಾವು ಆ ರೀತಿ ಹೇಳಿದ್ದು, ಸ್ವಲ್ಪ ನೀರು ಜಾಸ್ತಿ ಇದ್ದರೂ ಪರವಾಗಿಲ್ಲ ಅಂತ. ನೋಡಿ, ಇವಾಗ ನಾವು ಕುದಿಬೇಕಾದ್ರೆ ಸ್ವಲ್ಪ ಅದಕ್ಕೆ ನಾವು ಜೀರಿಗೆಯನ್ನು ಹಾಕೋಣ. ಜೀರಿಗೆ ಹಾಕೋದ್ರಿಂದ ಸ್ಮೆಲ್ ಆಗಿರ್ಬೋದು ಅಥವಾ ಟೇಸ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರ್ತವೆ. ಈ ರೀತಿಯಾಗಿ ಒಂದು 5ರಿಂದ 6 ನಿಮಿಷ ನಾವು ಕುದಿಸ್ಬಿಟ್ಟು ಈ ರೀತಿಯಾಗಿ ನಾವು ಕ್ಲೀನಾಗಿ ಇದನ್ನು ಕೂಡಿಸ್ಕೋಬೇಕು. ಈ ರೀತಿಯಾಗಿ ಮುದ್ದೆ ಥರ ನಾವು ಇದನ್ನು ಚೆನ್ನಾಗಿ ಗಂಟಿಲ್ಲದ ರೀತಿಯಲ್ಲಿ ಕೂಡಿಸ್ಕೋಬೇಕು. ನೋಡಿ, ನಾನು ಕರೆಕ್ಟಾಗಿ 1/2 ಹಿಟ್ಟನ್ನು ಹಾಕಿರೋದಕ್ಕೆ 3 ಗ್ಲಾಸ್ ನೀರಿಗೆ ಕರೆಕ್ಟಾಗೇ ಬಂದಿದೆ. ನಿಮಗೆ ಒಂದು ಸ್ವಲ್ಪ ಹೇಳ್ತೀನಲ್ವ, ನಿಮಗೆ ಸ್ವಲ್ಪ ಹಿಟ್ಟು ಹೆಚ್ಚು ಕಮ್ಮಿ ಆದರೂ ಚಿಂತೆ ಇಲ್ಲ. ಸ್ವಲ್ಪ ನೀರು ಜಾಸ್ತಿ ಹಾಕಿರೋ ಹೊರತು ಕಡಿಮೆ ಹಾಕಬೇಡಿ. ನೋಡಿ, ಈ ರೀತಿಯಾಗಿ ಕರೆಕ್ಟಾಗೇ ಬಂದಿದೆ ಮುದ್ದೆ. ನೋಡಿ, ಇದನ್ನು ನಾನು ಇವಾಗ ಒಂದು ಪ್ಲೇಟಿಗೆ ನಾವು ಬಿಸಿ ಆರೋದಕ್ಕೆ ತಗೊತಾ ಇದ್ದೀನಿ. ಈ ರೀತಿಯಾಗಿ ತೆಗೆದುಬಿಟ್ಟು ಒಂದು ಸ್ವಲ್ಪ ಆರೋದಕ್ಕೆ ಇಡೋಣ. ಇವಾಗ ನೋಡಿ, ನಾವು ಕಲಸಿರುವಂಥ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ. ಈ ರೀತಿಯಾಗಿ ಆರಿದ ಮೇಲೆ ನಾವು ಇದಕ್ಕೊಂದು ಸ್ವಲ್ಪ ತುರಿದಿರುವಂಥ ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಬಿಟ್ಟು, ನಾವು ಮೊದಲಿಗೆ ಉಪ್ಪನ್ನು ಹಾಕಿರ್ತೀವಿ, ಆದರೆ ಇದು ಅಕ್ಕಿ ಹಿಟ್ಟು ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿನೇ ಹಿಡಿಯುತ್ತೆ. ಅದಕ್ಕೋಸ್ಕರ ನಾವು ನಾದಬೇಕಾದ್ರೂ ಕೂಡ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ, ತುಂಬಾ ಚೆನ್ನಾಗಿ ಬರ್ತವೆ ಹೋಳಿಗೆ. ನೀವು ಒಂದು ಸಾರಿ ಟ್ರೈ ಮಾಡಿ ಮನೆಯಲ್ಲಿ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ರೀತಿಯಾಗಿ ನಾವು ಒಂದು ಮುಷ್ಟಿಯಷ್ಟು ನಾವು ಉಂಡೆಯನ್ನು ರೆಡಿ ಮಾಡ್ಕೊಳ್ಳೋಣ. ಎಲ್ಲವನ್ನು ಈ ರೀತಿಯಾಗಿ ಉಂಡೆಗಳಾಗಿ ಮಾಡ್ಕೊಂಡು ಈ ರೀತಿಯಾಗಿ ಉಂಡೆ ರೆಡಿ ಮಾಡಿಕೊಂಡು ಇವಾಗ ಮೈದಾ ಹಿಟ್ಟನ್ನು ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ನೆಂದಿದೆ. ಎಣ್ಣೆಯಲ್ಲಿ ಈ ರೀತಿ ನೆನೆ ಬಿಡೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಸೂಪರಾಗಿ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪನೂ ಕೂಡ ಸ್ಕ್ರ್ಯಾಚ್ ಆಗ್ದಲೇ ಹೋಳಿಗೆಗಳು ಚೆನ್ನಾಗೇ ಬರ್ತವೆ. ನೋಡಿ, ಅದಕ್ಕೆ ಚೆನ್ನಾಗಿ ಬಂದಿದೆ. ಇವಾಗ ನಾನು ಒಂದು ಹೋಳಿಗೆ ತಟ್ಟೋ ಎಲೆಯನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಎಣ್ಣೆ ಎಲ್ಲ ಸವರಿಬಿಟ್ಟು ನಾವು ಇವಾಗ ನೋಡಿ ಹೋಳಿಗೆನ ತುಂಬ್ಕೊಳ್ಳೋಣ. ಸೇಮ್ ನಾವು ಒಬ್ಬಟ್ಟನ್ನು ಯಾವ ರೀತಿಯಾಗಿ ನಾವು
ಮಾಡ್ತೀವೋ ಅದೇ ರೀತಿಯಾಗಿ ನಾವು ಇದನ್ನ ಉಂಡೆಯನ್ನು ಈ ರೀತಿಯಾಗಿ ಕ್ಲೀನಾಗಿ ತುಂಬ್ಕೊಂಡ್ಬಿಟ್ಟು ಹೋಳಿಗೆ ಥರನೇ ಸೇಮ್ ನಾವು ಏನು ಹೋಳಿಗೆ ಮಾಡ್ತೀವೋ ಅದೇ ರೀತಿಯಾಗಿ ತುಂಬಿಕೊಂಡು ಚೆನ್ನಾಗಿ ಲಟ್ಟಿಸ್ಬೇಕು. ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದ್ರೆ ನಾವು ಯಾವ ರೀತಿಯಾಗಿ ಕೂಡ ಲಟ್ಟಿಸ್ಕೋಬೋದು. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಲಟ್ಟಿಸ್ಕೋಬೋದು, ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತವೆ. ನೋಡ್ತಾ ಇದ್ದೀರಲ್ವ ನೀವು, ನೋಡಿ ಒಂದು ಸ್ವಲ್ಪ ಕೂಡ ಎಲ್ಲಿ ಕೂಡ ಕಿತ್ತೋಗಲ್ಲ. ಆ ರೀತಿಯಾಗಿ ಚೆನ್ನಾಗಿ ಸ್ವಲ್ಪನೂ ಸ್ಕ್ರ್ಯಾಚ್ ಇಲ್ದಲೇ ಸೂಪರಾಗಿ ಬರ್ತವೆ. ನಿಮಗೆ ದಪ್ಪ ಬೇಕಂದರೆ ದಪ್ಪ ಉತ್ಕೋಬೋದು, ಇಲ್ಲ ನಮಗೆ ತೆಳುವಾಗಿರ್ಬೇಕಂದ್ರೆ ತೆಳುವಾಗಿ ಉತ್ಕೋಬೋದು. ಸೂಪರಾಗಿ ನೋಡಿ, ನೀವು ಎಷ್ಟು ಅಗಲ ಬೇಕಾದರೂ ನೀವು ಉತ್ಕೋಬೋದು. ಆ ರೀತಿಯಾಗಿ ಸೂಪರಾಗಿ ಬರ್ತವೆ. ನಾವು ತವವನ್ನು ಚೆನ್ನಾಗಿ ಕಾಸ್ಕೊಂಬಿಟ್ಟು ಇವಾಗ ನಾವು ಅದ್ರ ಮೇಲೆ ಹೋಳಿಗೆ ಹಾಕೋಣ. ನೋಡಿ ಇವಾಗ ತವ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ನಾವು ಎಣ್ಣೆಯನ್ನು ಹಾಕಬೇಕು. ಈ ರೀತಿಯಾಗಿ ಹಾಕಿಬಿಟ್ಟು ನಾವು ಲಟ್ಟಿಸಿರುವಂತಹ ಹೋಳಿಗೆಯನ್ನು ನೀವು ಕೈಯಲ್ಲಾದರೂ ತೆಗೆದು ಹಾಕ್ಬೋದು, ಅಥವಾ ಇಲ್ಲ ನಮಗೆ ಈ ರೀತಿಯಾಗಿ ಈಸಿ ಅನಿಸುತ್ತೆ ಅಂದರೆ ಈ ರೀತಿಯಲ್ಲಿ ನೀವು ಕೈಯಲ್ಲಿ ಅಂದರೆ ಈ ರೀತಿಯಾಗಿ ಚೆನ್ನಾಗಿ ಈ ರೀತಿಯಾಗಿ ಹಾಕ್ಬೋದು. ನೋಡಿ, ನಾವು ಬಿಳಿ ಹೋಳಿಗೆಗೆ ಕ್ಯಾರೆಟ್ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಜೀರಿಗೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರ್ತವೆ. ನಾವು ಯಾವುದೇ ಫಂಕ್ಷನಲ್ಲಿ ನೋಡಲಿ ನಾವು ಇದೇ ರೀತಿಯಾಗಿ ಮಾಡೋದು ಭಟ್ರು. ನೀವು ಒಂದು ಸಾರಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.